ನಾವಿವತ್ತು ಹಂಪಿಯಲ್ಲಿ ಕೃಷ್ಣ ದೇವಾಲಯ ನೋಡಕ್ಕೆ ಬಂದಿದ್ದೀವಿ. ನೋಡೋಕ್ಕಂತೂ ತುಂಬ ಅದ್ಭುತವಾಗಿದೆ, ಹಾಗೆ ತುಂಬ ಜನ ಬಂದಿರೋರು ಕೂಡ ನೋಡೋಕ್ಕೆ. ಇನ್ನೊಂದು ನಾವು ಫಾರಿನರ್ಸು ಕೂಡ ತುಂಬ ಜನ ಇದ್ದಾರೆ, ಕರ್ನಾಟಕದವರು ಕೂಡ ತುಂಬ ಜನ ಇದ್ದಾರೆ. ಒಟ್ಟಿನಲ್ಲಿ ತುಂಬ ರಶ್ ಇದೆ ಗುರು. ಕನ್ನಡ ನುಡಿ ಕನ್ನಡ ನುಡಿ ನೋಡಿ ಎಷ್ಟೊಂದು ಅದ್ಭುತವಾಗಿ ಕಾಣಿಸ್ತಾ ಇದೆ ಗುರು. ನಮ್ಮ ಕರ್ನಾಟಕದ ಹಂಪೆಯ ಕೃಷ್ಣ ದೇವಾಲಯ. ಆ್ಯಕ್ಚುಲಿ ಈ ಜಾಗಕ್ಕೆ ಫಸ್ಟ್ ಟೈಮ್ ಅಂತ ಹೇಳಿದ್ದಲ್ಲಿ ಬಂದಿದ್ದು, ಬಟ್ ಸಿನಿಮಾದಲ್ಲೆಲ್ಲ ನೋಡಿದ್ದೀವಿ, ನೀವು ಕೂಡ ನೋಡಿರ್ತೀರಾ. ನೋಡ್ತಿರ್ಬೋದು, ಇಲ್ಲೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ, ಅವಾಗಿನ ಕಾಲದಲ್ಲಿ ಹಾಳು ಮಾಡಿದ್ದಾರೆ ಅನಿಸುತ್ತೆ. ಬಟ್ ನೋಡೋಕೆ ತುಂಬ ಅದ್ಭುತವಾಗಿದೆ. ಆ ಗೋಪುರ ಕೂಡ ತುಂಬ ಅದ್ಭುತವಾಗಿದೆ ಗುರು, ಬಟ್ ಹಾಳಾಗಿಬಿಟ್ಟಿದೆ. ಸದ್ಯ ಚೆನ್ನಾಗಿರೋದಂದರೆ ಹಂಪಿ ವಿರೂಪಾಕ್ಷ ದೇವಾಲಯ ಒಂದೇ ಅನಿಸುತ್ತೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ನಾವಿವತ್ತು ಹಂಪಿಯಲ್ಲಿ ಕೃಷ್ಣ ದೇವಾಲಯ ನೋಡೋಕೆ ಬಂದಿದ್ದೀವಿ. ನೋಡೋಕ್ಕಂತೂ ತುಂಬ ಅದ್ಭುತವಾಗಿದೆ, ಹಾಗೆ ತುಂಬ ಜನ ಬಂದಿರೋರು ಕೂಡ ನೋಡೋಕ್ಕೆ. ಸ್ಲಿಪ್ಪರೆಲ್ಲ ಹೊರಗಡೆ ಬಿಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ನಾವು ಫಾರಿನರ್ಸು ಕೂಡ ತುಂಬ ಜನ ಇದ್ದಾರೆ, ಕರ್ನಾಟಕದವರು ಕೂಡ ತುಂಬ ಜನ ಇದ್ದಾರೆ. ಒಟ್ಟಿನಲ್ಲಿ ತುಂಬ ರಶ್ ಇದೆ ಗುರು. ಹೊರಗಡೆ ಹೋಗ್ತಾ ಇದ್ದೀವಿ, ಬನ್ನಿ ಕೃಷ್ಣ ದೇವಾಲಯವನ್ನು ನೋಡ್ಕೊಂಬರೋಣ. ಇಲ್ಲಿಗೆ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಇದಕ್ಕೂ ಮುಂಚೆ 2 ಇಯರ್ ಬ್ಯಾಕ್ ಬಂದಿದೆ, ಬಟ್ ಹಂಪಿ ವಿರೂಪಾಕ್ಷಪ್ಪ ದೇವಾಲಯ ಬಿಟ್ಟರೆ ಬೇರೆ ಯಾವ ಪ್ಲೇಸು ಕೂಡ ನೋಡಿದ್ದಿಲ್ಲ. ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ನೋಡಿ, ಈಗ ಆಲ್ರೆಡಿ ತುಂಬ ಜನ ಬಂದುಬಿಟ್ಟು ಈ ದೇವಸ್ಥಾನ ಒಂದು ವೀಕ್ಷಣೆ ಮಾಡ್ತಾಯಿದ್ದಾರೆ. ನಾವು ನೋಡೋಣಲ್ಲ, ಬನ್ನಿ ನೀವು ನೋಡಬೇಕು. ಕೃಷ್ಣ ದೇವಾಲಯದ ಒಳಗಡೆ ಬಂದ್ವಿ. ಇಲ್ಲಿ ನೋಡಿರಿ, ನಾನು ಆ್ಯಕ್ಚುಲಿ ಈ ಜಾಗಕ್ಕೆ ಫಸ್ಟ್ ಟೈಮ್ ಅಂತ ಹೇಳಿದ್ದಲ್ಲಿ ಬಂದಿದ್ದು, ಬಟ್ ಸಿನಿಮಾದಲ್ಲೆಲ್ಲ ನೋಡಿದ್ದೀವಿ, ನೀವು ಕೂಡ ನೋಡಿರ್ತೀರಾ. ನೋಡಿ, ಇಲ್ಲೆಲ್ಲ ಮಾಲಾಶ್ರೀ ಸಿನಿಮಾ ಕೇಳಿಸದೆ ಕಲ್ಲು ಕಲ್ಲಿನಲು ಕನ್ನಡ ನುಡಿ ಅನ್ನೋ ಸಾಂಗ್ ಶೂಟಿಂಗ್ ನಡೀತಿರೋದೆಲ್ಲ ಇಲ್ಲೇ ಗುರು, ನೋಡ್ತಾ ಇದ್ದೀರಲ್ವ. ಇದೇ ಜಾಗದಲ್ಲೇ ಆ ಸಾಂಗ್ ಶೂಟಿಂಗ್ ನಡೆದಿರೋದು. ಹಾಗೆ ಎಲ್ಲರೂ ಕೂಡ ಫೋಟೋಸ್ ಎಲ್ಲ ತಗೊತಾ ಇದ್ದಾರೆ. ಪ್ಲೇಸ್ ಅಂತೂ ತುಂಬ ನೋಡೋಕೆ ಅದ್ಭುತವಾಗಿದೆ. ಹಾಗೆ ವೆದರು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದೆ ಇವತ್ತು, ಅಷ್ಟೊಂದು ಬಿಸಿಲಿಲ್ಲ. ಬನ್ನಿ ಇಲ್ಲಿಂದ ತೋರಿಸ್ತೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆಯಿಂದ ಜೂಮ್ ಹಾಕಿ ತೋರಿಸ್ತೀನಿ, ಓಕೆನಾ? ಇಲ್ಲೇ ನೋಡಿ ನಡೆದಿರೋದು ಮಾಲಾಶ್ರೀ ಅವರ ಸಾಂಗು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ. ನೋಡಿ ಎಷ್ಟೊಂದು ಅದ್ಭುತವಾಗಿ ಕಾಣಿಸ್ತಾ ಇದೆ ಗುರು. ನಮ್ಮ ಕರ್ನಾಟಕದ ಹಂಪೆಯ ಕೃಷ್ಣ ದೇವಾಲಯ. ಫಾರಿನರ್ ಕೂಡ ಬಂದಿದ್ದಾರೆ ಅಂತ ಹೇಳಿದೆ, ನೋಡಿ ಅಲ್ಲಿ ಕಾಣಿಸ್ತಾವ್ರೆ. ತುಂಬ ಜನ ಬರ್ತಾ ಇದ್ದಾರೆ. ಇದು ಟೂರಿಸ್ಟ್ ಸೀಸನ್ ಅಂತಲೇ ಹೇಳ್ಬೋದು. ಡಿಸೆಂಬರ್ ಎಂಡಲ್ಲಿ ತುಂಬ ಜನ ಇಲ್ಲಿ ಟೂರಿಸ್ಟ್ ಬಂದೇ ಬರ್ತಾರೆ. ಏಷ್ಯಾದಲ್ಲಿರುವಂತಹ ಅತ್ಯಂತ ಬ್ಯೂಟಿಫುಲ್ ಆಗಿರೋ ಪ್ಲೇಸಲ್ಲಿ ಹಂಪಿ ಕೂಡ ಒಂದು ನೋಡ್ತಾ ಇರ್ಬೋದು. ಕೃಷ್ಣ ದೇವಾಲಯದ ಒಳಗಡೆ ಹೋಗೋಣ ಬನ್ನಿ. ತುಂಬ ಜನ ಬರ್ತಾ ಇದ್ದಾರೆ, ಟೂರಿಸ್ಟ್ ಎಲ್ಲ. ದೇವಸ್ಥಾನದ ಒಳಗಡೆ ಹೋಗೋ ಸಮಯ. ಕೃಷ್ಣ ದೇವಾಲಯದ ಒಳಗಡೆ ಪ್ರವೇಶ ಮಾಡಿದ್ದೀವಿ. ಕಟ್ಲಿದೆ.
ನಮ್ಮ ಕರ್ನಾಟಕದ ವಾಸ್ತುಶಿಲ್ಪಗಳಲ್ಲಿ ಅದ್ಭುತವಾದ ಒಂದು ಕೆತ್ತನೆ ಇರೋದು ಹಂಪಿಯಲ್ಲಿ ಅಂತಲೇ ಹೇಳ್ಬೋದು. ಹಾಗೆ ನೋಡ್ತಿರ್ಬೋದು ಇಲ್ಲೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ, ಅವಾಗಿನ ಕಾಲದಲ್ಲಿ ಹಾಳು ಮಾಡಿದ್ದಾರೆ ಅನಿಸುತ್ತೆ. ಬಟ್ ನೋಡೋಕೆ ತುಂಬ ಅದ್ಭುತವಾಗಿದೆ. ಆ ಗೋಪುರ ಕೂಡ ತುಂಬ ಅದ್ಭುತವಾಗಿದೆ ಗುರು, ಬಟ್ ಹಾಳಾಗಿಬಿಟ್ಟಿದೆ. ಸದ್ಯ ಚೆನ್ನಾಗಿರೋದಂದರೆ ಹಂಪಿ ವಿರೂಪಾಕ್ಷ ದೇವಾಲಯ ಒಂದೇ ಅನಿಸುತ್ತೆ. ನೋಡಿದ್ರಲ್ಲ ಪ್ಲೇಸ್ ಅಷ್ಟೊಂದು ಅದ್ಭುತವಾಗಿದೆ ಅಲ್ಲ, ತುಂಬ ಕೋಲ್ಡ್ ಆಗಿದೆ. ಹಾಗೆ ನೋಡಿ ಇದೆಲ್ಲ ನೋಡ್ತಾ ಇದ್ದರೆ ಬಿಟ್ಟೋಗಿ ಮನಸ್ಸೇ ಬರೋಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇದೆಲ್ಲ ಸಾಂಗ್ ಶೂಟಿಂಗ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಆಗಿರ್ಬೋದು ಈ ದೇವಸ್ಥಾನಕ್ಕೆ ಬಂದಿರೋದು, ಆದರೆ ಸಿನಿಮಾದಲ್ಲೆಲ್ಲ ನೋಡಿದ್ದೀನಿ ಪ್ಲೇಸೆಲ್ಲ. ಓಕೆ ಬನ್ನಿ ದೇವಸ್ಥಾನ ಹಂಗೆ ಒಂದು ರೌಂಡ್ ಹೊಡ್ಕೊಂಬರೋಣ, ಬನ್ನಿ ಹೋಗೋಣ. ಫೈನಲಿ ಕೃಷ್ಣ ದೇವಾಲಯವನ್ನು ಒಂದು ಸುತ್ತಿದ್ದೀವಿ ಗುರು. ಸುತ್ತೂರಲ್ಲಿ ಎಲ್ಲ ತೋರಿಸ್ಕೊಂಬಂದೆ, ತುಂಬ ಅದ್ಭುತವಾಗಿದೆ. ಹಾಗೆ ತುಂಬ ಕಡೆ ಹಾಳಾಗಿಬಿಟ್ಟಿದೆ, ಅದು ಸ್ವಲ್ಪ ಬೇಸರ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀಯಾಗಿ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್. ಟೇಕ್ ಕೇರ್.